Hello students, today we are starting with the chapter 13 part 1 and the chapter name is Organisms and Population. So organism and population is the first chapter in a heading Ecology. So first we'll study with the definition of ecology. So ಏನಿದೆ ecology definition ಅಂತಂದರೆ ecology is a study of interactions among organisms and between the organisms and its physical or abiotic environment. ಈಗ ಇಲ್ಲಿ ಇಮೇಜ್ ಕಾಣ್ತಾ ಇರುವಾಗ ಸೊ ಇಲ್ಲಿ ಏನಿದೆ ಅಂದರೆ ಒಂದು ಆರ್ಗ್ಯಾನಿಸಮು ಸಿಮಿಲರ್ ಆರ್ಗ್ಯಾನಿಸಮ್ಸ್ ಜೊತೆ ಇಂಟರ್ಯಾಕ್ಷನ್ ಆಗುತ್ತೆ. ಸೊ ಇಲ್ಲಿ ತಳಗಡೆ ನೀವೇನಿದೆ ಅಂದರೆ ಎಲಿಫೆಂಟನ್ನು ನೋಡ್ತಾ ಇದ್ದೀರಾ. ಈ ಪರ್ಟಿಕ್ಯುಲರ್ ಎಲಿಫೆಂಟು ಇನ್ನೊಂದು ಎಲಿಫೆಂಟ್ ಜೊತೆ ಇಂಟರ್ಯಾಕ್ಷನ್ ಆಗ್ತಾ ಇದೆ, ಸಿಮಿಲರ್ ಇದೆ ಆರ್ಗ್ಯಾನಿಸಮ್. ಈಗ ಜಿರಾಫ್ ಇದೆ, ಇನ್ನೊಂದು ಜಿರಾಫ್ ಜೊತೆ ಇಂಟರ್ಯಾಕ್ಷನ್ ಆಗ್ತಾ ಇದೆ, ಇದನ್ನು ಕೂಡ ಏನಿದೆ ಅಂದರೆ ಸಿಮಿಲರ್ ಆರ್ಗ್ಯಾನಿಸಮ್ ಇದೆ. ಸೊ ಇಲ್ಲಿ ಡೆಫಿನೇಷನ್ ಪ್ರಕಾರ ಏನಿದೆ ಅಂತಂದರೆ ಇಂಟರ್ಯಾಕ್ಷನ್ ಅಂತ ಇದೆ, ಅಂದರೆ ಪರಸ್ಪರ ಕ್ರಿಯೆಗಳು ಅಂತ ಹೇಳ್ತೀವಿ. ಸೊ ಅಮಾಂಗ್ ದ ಆರ್ಗ್ಯಾನಿಸಮ್ಸ್ ಅಂದರೆ ಸಿಮಿಲರ್ ತಂದೆ ಆದಂಥ ಸಿಮಿಲರ್ ಸ್ಪೀಷೀಸ್ ಜೊತೆ ಏನಿದೆ ಅಂತಂದರೆ ಇಂಟರ್ಯಾಕ್ಷನ್ಸ್ ಆಗ್ತಾ ಇರುತ್ತೆ. ಆ್ಯಂಡ್ ಬಿಟ್ವೀನ್ ದ ಆರ್ಗ್ಯಾನಿಸಮ್, ಬಿಟ್ವೀನ್ ಅಂದರೆ ಎರಡು ನಡುವೆ. ಸೊ ಈ ಪರ್ಟಿಕ್ಯುಲರ್ ಎಲಿಫೆಂಟು ಮತ್ತು ಜಿರಾಫ್ ಇದ್ರ ಜೊತೆಗೂ ಕೂಡ ಇಂಟರ್ಯಾಕ್ಷನ್ಸ್ ಇರುತ್ತೆ. ಬಿಟ್ವೀನ್ ದ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಇಟ್ಸ್ ಫಿಸಿಕಲ್ ಆರ್ ಅಬಯೋಟಿಕ್ ಎನ್ವಿರಾನ್ಮೆಂಟ್. ಸೊ ಫಿಸಿಕಲ್ ಆರ್ ಅಬಯೋಟಿಕ್ ಅಂದಾಗ ನಾನ್ ಲಿವಿಂಗ್ ಥಿಂಗ್ಸ್ ಬರಬೇಕು, ಬಯೋಟಿಕ್ ಅಂದಾಗ ಲಿವಿಂಗ್ ಥಿಂಗ್ಸು ಬರುತ್ತೆ. ಸೊ ಈ ಪರ್ಟಿಕ್ಯುಲರ್ ಎಲ್ಲ ಎನಿಮಲ್ಸ್ ಏನಿದೆ ಅಂತಂದರೆ ಅಬಯೋಟಿಕ್ ಆರ್ಗ್ಯಾನಿಸಮ್ಸ್ ಜೊತೆ ಇಂಟರ್ಯಾಕ್ಷನ್ಸ್ ಆಗ್ತಾ ಇದೆ. ಸೊ ಅಬಯೋಟಿಕ್ ಎನ್ವಿರಾನ್ಮೆಂಟಲ್ಲಿ ಯಾವುದು ಬರಬೇಕು ಅಂದರೆ ಫಸ್ಟ್ ಇಸ್ ಟೆಂಪರೇಚರ್. ಸೊ ಇಲ್ಲಿ ಏನಿದೆ ಅಂತಂದರೆ ಟೆಂಪ್ರೇಚರ್ ಇದೆ ಈ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ನಲ್ಲಿ. ನೆಕ್ಸ್ಟು ವಾಟರ್, ಇದು ಒಂದು ಅಬಯೋಟಿಕ್ ಎನ್ವಿರಾನ್ಮೆಂಟ್. ನೆಕ್ಸ್ಟು ಸಾಯಿಲ್, ದಿಸ್ ಇಸ್ ಅಬಯೋಟಿಕ್ ಎನ್ವಿರಾನ್ಮೆಂಟ್. ದ್ಯಾನ್ ಲೈಟ್, ಇಲ್ಲಿ ಸೂರ್ಯನ ಕಿರಣಗಳು ಏನಿದೆ ಅಂತಂದರೆ ಲೈಟ್, ಸನ್ಲೈಟ್ ಏನು ಬರ್ತಾ ಇದೆ ಅದೂ ಕೂಡ. ಸೊ ಅಲ್ಲಿಂದ ಟೆಂಪ್ರೇಚರ್, ವಾಟರ್, ಸಾಯಿಲ್ ಆ್ಯಂಡ್ ಲೈಟ್, ಇದ್ರ ಜೊತೆಗೆ ಈ ಎಲ್ಲ ಎನಿಮಲ್ಸ್ ಏನಿದೆ ಅಂತಂದರೆ ಇಂಟರ್ಯಾಕ್ಷನ್ಸ್ ಆಗ್ತಾ ಇದೆ, ಅದನ್ನು ಎಕಾಲಜಿ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಸೊ ಐ ಆಮ್ ರಿಪೀಟಿಂಗ್ ಇಟ್ ಒನ್ಸ್ ಅಗೇನ್. ಎಕಾಲಜಿ ಇಸ್ ಅ ಸ್ಟಡಿ ಆಫ್ ಇಂಟರ್ಯಾಕ್ಷನ್ಸ್ ಅಮಾಂಗ್ ಆರ್ಗ್ಯಾನಿಸಮ್ ಆ್ಯಂಡ್ ಬಿಟ್ವೀನ್ ದ ಆರ್ಗ್ಯಾನಿಸಮ್ ಆ್ಯಂಡ್ ಇಟ್ಸ್ ಫಿಸಿಕಲ್ ಎನ್ವಿರಾನ್ಮೆಂಟ್. And in the next slide, ecology is concerned with 4 levels of biological organization. ಸೊ ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಂದರೆ, ನಾವು ಎಕಾಲಜಿ ಡೆಫಿನೇಷನ್ ಸ್ಟಡಿ ಮಾಡಿದ್ವಿ ಹೌದಾ, ಆ ಎಕಾಲಜಿನಲ್ಲಿ ಏನಿದೆ ಅಂತಂದರೆ 4 ಲೆವೆಲ್ಸ್ ಇದೆ ಬಯಾಲಜಿಕಲ್ ಆರ್ಗನೈಸೇಷನ್ ಅಂತ. ಆ್ಯಕ್ಚುಲಿ ಇಲ್ಲಿ ಈ ನೀವು ಓದ್ತಾ ಇರುವಾಗ ಏನಿದೆ ಅಂತಂದರೆ ಹೈಯರ್ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ಸ್ ಬರುತ್ತೆ, ಲೋವರ್ ಲೆವೆಲ್ ಆಫ್ ಆರ್ಗನೈಸೇಷನ್ಸ್ ಕೂಡ ಬರುತ್ತೆ. ಸೊ ಫಸ್ಟ್ ಒನ್ ಏನಿದೆ ಅಂದರೆ ಎಕಾಲಜಿನಲ್ಲಿ ದ ಫಸ್ಟ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇಸ್ ಆರ್ಗ್ಯಾನಿಸಮ್, ಆ್ಯಂಡ್ ದ ಸೆಕೆಂಡ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇಸ್ ಪಾಪ್ಯುಲೇಷನ್, and the third level of organization is communities, and the fourth level of organization is biomes. So total there are 4 levels of organization. So 4 organizations to level ide. First one ಏನಿದೆ organisms, second one is populations, third one is community, and fourth one ಏನಿದೆ ಅಂತಂದರೆ biomes ಅಂತ ಇದೆ. ಸೊ ಇದು ಆದ ನಂತರ ಈಗ ನಾನು ಹೇಳಿದೆ, ನಾನು ಲೋವರ್ ಲೆವೆಲ್ ಆಫ್ ಆರ್ಗನೈಸೇಷನ್ನಲ್ಲಿ ಏನೇನು ಬರುತ್ತೆ ಅಂತಂದಾಗ, ಸೊ ಫಸ್ಟು ನಾವು ಯಾವಾಗೂ ಸ್ಟಡಿ ಮಾಡ್ತಾ ಇದ್ದೀವಿ ಅಂತಂದರೆ ತಳಗಲಿಂದ ಮೇಲೆ ಬರುತ್ತೆ ಹೌದಾ. ಸೊ ತಳಗಡೆ ಅಂತಂದರೆ ಲೋವರ್ ಲೆವೆಲ್. ಸೊ ಮೇಲೆ ಬರ್ತಾ ಇದ್ದಂಗೆ ಏನು ಚೇಂಜಸ್ ಆಗುತ್ತೆ ಅಂತಂದು ಈ ಸ್ಲೈಡ್ನಲ್ಲಿ ನೋಡೋಣ. ಸೊ ದ ಫಸ್ಟ್ ಲೆವೆಲ್ ಆಫ್ ಆರ್ಗನೈಸೇಷನ್ ವೆನ್ ಯು ಆರ್ ಸ್ಟಡಿಂಗ್ ಇಸ್ ಆಟಮ್ಸ್ ವಿಲ್ ಕಮ್. ಸೊ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಆಟಮ್ಸ್ ಟುಗೆದರ್ ಇಟ್ ಫಾರ್ಮ್ಸ್ ಅ ಮಾಲಿಕ್ಯೂಲ್ಸ್. ಸೊ ಗ್ರೂಪ್ ಆಫ್ ಮಾಲಿಕ್ಯೂಲ್ಸ್ ಟುಗೆದರ್ ವಿಲ್ ಫಾರ್ಮ್ಸ್ ಅ ಮ್ಯಾಕ್ರೋ ಮಾಲಿಕ್ಯೂಲ್ಸ್. ಸೊ ಈ ಮೂರಿನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಫಸ್ಟು ಆಟಮ್ ಇದೆ, ದೆನ್ ಮೆನಿ ಆಟಮ್ಸ್ ಟುಗೆದರ್ ಏನು ಫಾರ್ಮೇಷನ್ ಆಗುತ್ತೆ, ಮಾಲಿಕ್ಯೂಲ್ಸ್ ಫಾರ್ಮೇಷನ್ ಆಗುತ್ತೆ. ಬಹಳಷ್ಟು ಮಾಲಿಕ್ಯೂಲ್ಸ್ ಟುಗೆದರ್ ಏನು ಫಾರ್ಮೇಷನ್ ಆಗುತ್ತೆ ಅಂದರೆ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟು ಭಾಳಷ್ಟು ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಆದಮೇಲೆ ಆರ್ಗನಲ್ಸ್ ವಿಲ್ ಫಾರ್ಮ್. ಈಗ ನೀವು ಒಂದು ಸೆಲ್ ಇದೆ, ಪ್ಲ್ಯಾಂಟ್ ಸೆಲ್ ಆಯಿತು, ಎನಿಮಲ್ ಸೆಲ್ ಅಂತ ನೋಡಿರ್ತೀರ ಹೌದಾ. ಆ ಪ್ಲ್ಯಾಂಟ್ ಸೆಲ್ನಲ್ಲಿ ಎನಿಮಲ್ ಸೆಲ್ನಲ್ಲಿ ಭಾಳಷ್ಟು ಆರ್ಗನಲ್ಸ್ ಇದೆ. ಸೊ ಮೈಟೋಕಾಂಡ್ರಿಯಾ ಆಗಿರ್ಬೋದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಿರ್ಬೋದು, ಗಾಲ್ಗಿ ಕಾಂಪ್ಲೆಕ್ಸ್ ಆಗಿರ್ಬೋದು, ಲೈಸೋಸೋಮ್ಸ್ ಆಗಿರ್ಬೋದು. ಸೊ ಭಾಳಷ್ಟು ಆರ್ಗನಲ್ಸ್ ಏನಿದೆ ಅಂದರೆ ಫಾರ್ಮೇಷನ್ ಇರುತ್ತೆ. ಲೇಟರ್ ಮೆನಿ ಆರ್ಗನಲ್ಸ್ ಟುಗೆದರ್ ವಿಲ್ ಫಾರ್ಮ್ ಅ ಸೆಲ್. ಸೆಲ್ ಅಂದಾಗ ನೀವು ಎಷ್ಟೊಂದು ಸೆಲ್ಸ್ ನೋಡಿರ್ತೀರ, ಪ್ಲ್ಯಾಂಟ್ ಸೆಲ್ ನೋಡಿರ್ಬೋದು, ಎನಿಮಲ್ ಸೆಲ್ ನೋಡಿರ್ಬೋದು, ಸಿಂಗಲ್ ಸೆಲ್ಸ್ ಹೌದಾ. ಸೊ ಆಮೇಲೆ ಗ್ರೂಪ್ ಆಫ್ ಸೆಲ್ಸ್ ಟುಗೆದರ್ ಇಟ್ ಫಾರ್ಮ್ಸ್ ಅ ಟಿಶ್ಯೂಸ್. ಭಾಳಷ್ಟು ಸೆಲ್ಸ್ ಟುಗೆದರ್ ಏನಾಗುತ್ತೆ ಅಂದರೆ ಟಿಶ್ಯೂಸ್ ಫಾರ್ಮೇಷನ್ ಆಗುತ್ತೆ.
ಬಹಳಷ್ಟು ಟಿಶ್ಯೂಸ್ ಟುಗೆದರ್ ಏನಿದೆ ಅಂತಂದರೆ ನಂತರ ಆರ್ಗನ್ಸ್ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿ ಡಯಾಗ್ರಾಮ್ನಲ್ಲಿ ಒಂದು ಆರ್ಗನ್ ಕೊಟ್ಟಿದ್ದಾರೆ. ಸೊ ಆರ್ಗನ್ ಅಂದಾಗ ಏನಿದೆ, ಸ್ಟಮಕ್ ಇರ್ಬೋದು, ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು. ಸೊ ಭಾಳಷ್ಟು ಟಿಶ್ಯೂಸ್ ಟುಗೆದರ್, ಸಿಮಿಲರ್ ಟಿಶ್ಯೂಸ್ ಏನಿದೆ ಅಂದರೆ ಆರ್ಗನ್ ಆಗುತ್ತೆ. ನಂತರ ಮೆನಿ ಆರ್ಗನ್ಸ್ ಟುಗೆದರ್ ವಿಲ್ ಫಾರ್ಮ್ ಅ ಆರ್ಗನ್ ಸಿಸ್ಟಮ್. ಈಗ ಆರ್ಗನ್ ಸಿಸ್ಟಮ್ ಅಂದಾಗ ಫಸ್ಟ್ ಇಯರ್ನಲ್ಲಿ ಸ್ಟಡಿ ಮಾಡಿರ್ಬೋದು ನೀವು. ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಎಕ್ಸ್ಕ್ರೀಟರಿ ಸಿಸ್ಟಮ್, ಈ ರೀತಿ ಏನಿದೆ ಅಂತಂದರೆ ಆರ್ಗನ್ ಸಿಸ್ಟಮ್ ಆಗುತ್ತೆ. ಲೇಟರ್ ಮೆನಿ ಆಫ್ ದ ಆರ್ಗನ್ ಸಿಸ್ಟಮ್ಸ್ ಟುಗೆದರ್ ವಿಲ್ ಫಾರ್ಮ್ ಅ ಆರ್ಗ್ಯಾನಿಸಮ್. ಸೊ ಇಲ್ಲಿ ಲಾಸ್ಟ್ ಇಮೇಜ್ನಲ್ಲಿ ಏನಿದೆ ಅಂದರೆ ಒಂದು ಆರ್ಗ್ಯಾನಿಸಮ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಕೊಟ್ಟಿರೋಂಥ ಎಕ್ಸಾಂಪಲ್ ಒಂದು ಹ್ಯೂಮನ್ ಬೀಯಿಂಗ್ ಇದೆ. ಸೊ ಬೇರೆ ಬೇರೆ ಸ್ಪೀಷೀಸ್ದು ಕೂಡ ಇದೇ ರೀತಿ ಏನಿದೆ ಅಂದರೆ ಕೆಲವೊಂದು ಚೇಂಜಸ್ ಆಗಿ, ಯಾಕಂದರೆ ಎಲ್ಲದರಲ್ಲಿ ಸೇಮ್ ಇರೋದಿಲ್ಲ. ಸೊ ಬೇರೆದ್ರಲ್ಲಿ ಏನಿದೆ ಅಂದರೆ ಸರ್ಟನ್ ಸಿಮಿಲಾರಿಟೀಸ್ ಇರ್ಬೋದು, ಇಲ್ಲ ಡಿಸಿಮಿಲರ್ ಇರ್ಬೋದು. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ನೀವು ನೋಡ್ತಾ ಇರುವಾಗ ಈಗ ಲೋವರ್ ಲೆವೆಲ್ ಮುಗಿದೀಗ ಹೈಯರ್ ಲೆವೆಲ್ ಆಫ್ ಆರ್ಗನೈಸೇಷನ್. ಸೊ ಏನೇನು ಬರುತ್ತೆ ಹೈಯರ್ ಲೆವೆಲ್ ಆಫ್ ಆರ್ಗನೈಸೇಷನಲ್ಲಿ ಅಂದರೆ ಫಸ್ಟ್ ಒನ್ ಈಸ್ ಇಂಡಿವಿಜುವಲ್. ಸೊ ಈಗ ನಾನು ಹಳೇದಿನಲ್ಲಿ ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ, ಆರ್ಗ್ಯಾನಿಸಮ್. ಸೊ ಆರ್ಗ್ಯಾನಿಸಮ್ ಅಂತಂದರೆ ಏನಿದೆ ಅಂತಂದರೆ ಇಲ್ಲಿ ಅದರ ಅರ್ಥ ಇಂಡಿವಿಜುವಲ್, ಒಂದು ಸಿಂಗಲ್ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮನ್ನು ಇಂಡಿವಿಜುವಲ್ ಅಂತ ಹೇಳ್ತೀವಿ. ಸೊ ಆರ್ಗ್ಯಾನಿಸಮ್ ದಟ್ ಈಸ್ ಅ ಲಿವಿಂಗ್ ಥಿಂಗ್ ವಿಚ್ ರಿಯಾಕ್ಟ್ ಟು ದ ಸ್ಟಿಮ್ಯುಲೈ, ಗ್ರೋತ್ ಆ್ಯಂಡ್ ರೀಪ್ರೊಡ್ಯೂಸ್ ಆ್ಯಂಡ್ ಅಡಾಪ್ಟ್ ಟು ದ ಪರ್ಟಿಕ್ಯುಲರ್ ಹ್ಯಾಬಿಟೇಟ್. ಒಂದು ಏರಿಯಾಕ್ಕೆ, ಎನ್ವಿರಾನ್ಮೆಂಟಿಗೆ ಏನಿದೆ ಅಂತಂದರೆ ಅಡಾಪ್ಟ್ ಆಗಿ, ರೀಪ್ರೊಡ್ಯೂಸ್ಡ್ ಆಗಿ ಆ್ಯಂಡ್ ಸರ್ಟನ್ ಏನಿದೆ ಅಂದರೆ ಚೇಂಜಸ್ಸಿಗೆ ರಿಯಾಕ್ಟ್ ಮಾಡುತ್ತೆ. ಅದನ್ನು ಲಿವಿಂಗ್ ಆರ್ಗ್ಯಾನಿಸಮ್, ಒಂದು ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ. ಇಲ್ಲಿ ಕೊಟ್ಟಿರೋದು ಒಂದು ಸಿಂಪಲ್ ಏನಿದೆ ಅಂತಂದರೆ ಒಂದು ಫಿಶ್ದು ಕೊಟ್ಟಿದ್ದಾರೆ. ಒಂದು ಇದು ಏನಿದೆ ಸಿಂಗಲ್ ಒಂದು ಫಿಶ್ದಿದೆ, ಯಾಕಂದರೆ ಒಂದು ಸಿಂಗಲ್ ಇದೆ. ಸೊ ಅದಕ್ಕೆ ಅದನ್ನು ಇಂಡಿವಿಜುವಲ್ ಅಂತ ಹೇಳ್ತೀವಿ, ಇಲ್ಲ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಓಕೆ. ಸೊ ಆಮೇಲೆ ನೆಕ್ಸ್ಟ್ ಯಾವುದು ಬರಬೇಕು ಈಗ ಅಂತಂತಂದರೆ ಪಾಪ್ಯುಲೇಷನ್. ಸೊ ಇಲ್ಲಿ ಪಾಪ್ಯುಲೇಷನ್ ಅಂತಂದಾಗ ಏನಿದೆ ಅಂತಂದರೆ ಸಿಮಿಲರ್ ಇಂಡಿವಿಜುವಲ್ಸ್ದು ಒಂದು ಗ್ರೂಪ್ ಇತ್ತು ಅಂತಂದರೆ ಅದನ್ನು ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ನೋಡ್ತಾ ಇರುವಾಗ ಬಹಳಷ್ಟು ಫಿಶ್ ಟುಗೆದರ್ ಒಂದು ಗ್ರೂಪ್ನಲ್ಲಿದೆ. ಸೊ ಆವಾಗ ಅದನ್ನು ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಬಹಳಷ್ಟು ಏನಿದೆ ಅಂತಂದರೆ ಈಗ ಕ್ಯಾಟ್ ಇದೆ, ಆ ಕ್ಯಾಟ್ ಒಂದು ಗ್ರೂಪ್ನಲ್ಲಿತ್ತು ಅಂತಂದರೆ ಅದನ್ನು ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಬಹಳಷ್ಟು ಏನಿದೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಡಾಗ್ ಇದೆ. ಸೊ ಡಾಗ್ ಒಂದು ಗ್ರೂಪ್ನಲ್ಲಿತ್ತು ಅಂದರೆ ಅದನ್ನು ಪಾಪ್ಯುಲೇಷನ್ ಅಂತ ಹೇಳ್ತೀವಿ, ಮೀನ್ಸ್ ಒಂದೊಂದು ಗ್ರೂಪು. ಸೊ ಈ ರೀತಿ ಇದ್ದಾಗ ಏನಿದೆ ಅಂತಂದರೆ ವಿಲ್ ಕಾಲ್ ಇಟ್ ಆ್ಯಸ್ ಅ ಪಾಪ್ಯುಲೇಷನ್. ಸೊ ಆಫ್ಟರ್ ಪಾಪ್ಯುಲೇಷನ್ ದಟ್ ಈಸ್ ಅ ಕಮ್ಯುನಿಟಿ ಅಂತಂದಾಗ ಇಟ್ ಈಸ್ ಅ ಗ್ರೂಪ್ ಆಫ್ ವೇರಿಯಸ್ ಸ್ಪೀಶೀಸ್ ಇನ್ ಅ ಕಾಮನ್ ಲೊಕೇಶನ್. ಸೊ ನೀವು ನೋಡ್ತಾ ಇರುವ ಡಯಾಗ್ರಾಮ್ನಲ್ಲಿ ಏನಿದೆ, ಡಯಾಗ್ರಾಮ್ನಲ್ಲಿ ಭಾಳಷ್ಟು ಏನಿದೆ ಅಂತಂದರೆ ವೆರೈಟೀಸ್ ಆಫ್ ಸ್ಪೀಶೀಸ್ ಒಂದು ಗ್ರೂಪ್ನಲ್ಲಿದೆ. ಸೊ ಒಂದು ಫಿಶ್ ಇದೆ, ಒಂದು ಬೇರೆ ಏನಿದೆ ಅಂತಂದರೆ ಶಾರ್ಕ್ ಇದೆ, ಒಂದು ಜೆಲ್ಲಿ ಫಿಶ್ ಇದೆ. ಈ ರೀತಿ ಏನಿದೆ ಅಂದರೆ ಅಕ್ವಾಟಿಕ್ ಪ್ಲ್ಯಾಂಟ್ ಇದೆ. ಸೊ ಅವ್ರು ಹೇಳೋ ಪ್ರಕಾರ ಏನಿದೆ, ಕಮ್ಯುನಿಟಿ ಅಂದಾಗ ಗ್ರೂಪ್ ಆಫ್ ವೇರಿಯಸ್ ಸ್ಪೀಶೀಸ್ ಇನ್ ಅ ಕಾಮನ್ ಲೊಕೇಶನ್ ಅಂತಂದಾಗ ವೇರಿಯಸ್. ಸೊ ಎಲ್ಲದ್ರದ್ದು ಒಂದೊಂದು ಗ್ರೂಪ್ ಇತ್ತು ಅಂದರೆ ಅದನ್ನು ಕಮ್ಯುನಿಟಿ ಅಂತ ವರ್ಡ್ ಬರುತ್ತೆ. ಸೊ ಅದರ್ ದೆನ್ ದ್ಯಾಟ್ ಕಮ್ಯುನಿಟಿ ಆದಮೇಲೆ ನೆಕ್ಸ್ಟ್ ಏನಿದೆ ಅಂದರೆ ಎಕೋಸಿಸ್ಟಮ್. ಸೊ ವಾಟ್ ಈಸ್ ಎಕೋಸಿಸ್ಟಮ್? ಈಗ ಏನಪ್ಪ ಅಂದರೆ ಕನ್ಸಿಸ್ಟ್ ಆಫ್ ಬೋತ್ ಬಯೋಟಿಕ್ ಆ್ಯಂಡ್ ಅಬಯೋಟಿಕ್ ಕಂಪೋನೆಂಟ್ಸ್. ಅಂದರೆ ಇಲ್ಲಿ ಎಲ್ಲನೂ ಇನ್ಕ್ಲೂಡ್ ಆಯಿತು. ಕಮ್ಯುನಿಟಿ ಏನಿದೆ ಅಂತಂತ ಹೇಳಿದ್ವಿ, ಒಂದು ಸಿಮಿಲರ್ ಲಿವಿಂಗ್ ಸ್ಪೀಶೀಸ್ದು ಒಂದು ಗ್ರೂಪ್, ಸಿಮಿಲರ್ ಗ್ರೂಪ್. ಕಮ್ಯುನಿಟಿ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಬೋತ್ ದ ಥಿಂಗ್ಸ್, ಅಂದರೆ ಬಯೋಟಿಕ್ ಆ್ಯಂಡ್ ಅಬಯೋಟಿಕ್ ಕಂಪೋನೆಂಟ್ಸ್ ಎರಡೂ ಕೂಡ ಬರುತ್ತೆ. ಅಬಯೋಟಿಕ್ ಕಂಪೋನೆಂಟ್ಸ್ ಲೈಕ್ ಟೆಂಪ್ರೇಚರ್, ಸಾಯಿಲ್, ವಾಟರ್, ಲೈಟ್, ಇದ್ರ ಜೊತೆಗೆ ಲಿವಿಂಗ್ ಕಂಪೋನೆಂಟ್ಸ್ನೂ ಕೂಡ ಎಲ್ಲನೂ ಇನ್ಕ್ಲೂಡ್ ಆಗುತ್ತೆ. After that, the next one is biome. So biome is a large community of vegetations and wildlife with a particular climate. So ಒಂದು ಪರ್ಟಿಕ್ಯುಲರ್ ಕ್ಲೈಮೇಟನ್ನು ತೊಗೊಂಡಾಗ, ಒಂದು ಎನ್ವಿರಾನ್ಮೆಂಟನ್ನು ತೊಗೊಂಡಾಗ, there the biome ಏನಿದೆ ಅಂತಂದರೆ where plenty of vegetations are there and wildlife are there, wildlife species are there. For example, like aquatic biome, grassland biome, forest biome, desert biome and tundra biome. These are the different varieties of biomes which are included. So where varieties of vegetations are there along with the wild species in a particular biome. And the last one ಯಾವುದು ಅಂತಂದರೆ ಬಯೋಸ್ಪಿಯರ್ ಅಂತ ಬರುತ್ತೆ. ಸೊ ಬಯೋಸ್ಪಿಯರ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಗ್ಲೋಬಲ್ ಎಕೋಸಿಸ್ಟಮ್ ವಿಚ್ ಈಸ್ ಕಂಪೋಸ್ಡ್ ಆಫ್ ಬೋತ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಫ್ಯಾಕ್ಟರ್ಸ್ ವಿಚ್ ಗೆಟ್ಸ್ ಎನರ್ಜಿ ಆ್ಯಂಡ್ ಪರ್ಟಿಕ್ಯುಲರ್ ನ್ಯೂಟ್ರಿಷನ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಆ ಬಯೋಸ್ಪಿಯರ್ ಅಂತಂದರೆ ಒಂದು ಗ್ಲೋಬಲ್ ಎಕೋಸಿಸ್ಟಮ್. ನಮ್ಮ ಅರ್ಥನ್ನು ಏನಂತಂದರೆ ಬಯೋಸ್ಪಿಯರ್ ಅಂತ ಹೇಳ್ತೀವಿ. ಬಯೋಸ್ಪಿಯರ್ ವೇರ್ ದ ಲೈಫ್ ಎಕ್ಸಿಸ್ಟ್.
ಬಯೋಸ್ಪಿಯರ್ ಈಸ್ ಒನ್ ಆಫ್ ದ 4 ಲೇಯರ್ಸ್ ಆಫ್ ದ ಅರ್ತ್. ನಮ್ಮ ಭೂಮಿ ಸುತ್ತಲೂ ಏನಿದೆ ಅಂದರೆ 4 ಲೇಯರ್ಸ್ ಇರುತ್ತೆ. 4 ಲೇಯರ್ಸ್ನಲ್ಲಿ ಎಲ್ಲಿ ಲೈಫ್ ಎಕ್ಸಿಸ್ಟ್ ಆಗುತ್ತೆ ಅದನ್ನು ಬಯೋಸ್ಪಿಯರ್ ಅಂತ ಹೇಳ್ತೀವಿ. ರಿಮೈನಿಂಗ್ 3 ಲೇಯರ್ಸ್ ಯಾವುದಪ್ಪ ಅಂದರೆ ಲಿಥೋಸ್ಪಿಯರ್, ಹೈಡ್ರೋಸ್ಪಿಯರ್ ಆ್ಯಂಡ್ ಅಟ್ಮಾಸ್ಫಿಯರ್. ದೀಸ್ ಆರ್ ದ 3 ರಿಮೈನಿಂಗ್ ಲೇಯರ್ಸ್ ಅರೌಂಡ್ ದ ಅರ್ತ್. ಈಗ ನೆಕ್ಸ್ಟ್ ಸ್ಲೈಡ್. ಸೊ ನೆಕ್ಸ್ಟ್ ನಾವು ವಿಲ್ ಗೋ ವಿತ್ ದ ಮೇನ್ ಹೆಡಿಂಗ್. ಇಷ್ಟುವರೆಗೂ ಇಂಟ್ರೊಡಕ್ಷನ್ ಆಯಿತು. ಸೊ ವಿಲ್ ಗೋ ವಿತ್ ದ ಮೇನ್ ಹೆಡಿಂಗ್, ದಟ್ ಈಸ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಇಟ್ಸ್ ಎನ್ವಿರಾನ್ಮೆಂಟ್. ಸೊ ಇನ್ ಆರ್ಗ್ಯಾನಿಸಮ್ ಆ್ಯಂಡ್ ಇಟ್ಸ್ ಎನ್ವಿರಾನ್ಮೆಂಟ್, ಸೊ ದ ಫಸ್ಟ್ ಪಾಯಿಂಟ್, so what is particular organisms and its environment heading is ecology at a organismic level, or you can say it as a physiological ecology, explains how different organisms are adapted to their environment in terms of survival and reproduction. So ಇಷ್ಟುವರೆಗೂ ನಾವು ಎಕಾಲಜಿ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಓಕೆ, ಸೊ ಅವ್ರೇನು ಹೇಳ್ತಾ ಇದ್ದಾರೆ, ಎಕಾಲಜಿ ಎಟ್ ಅ ಆರ್ಗ್ಯಾನಿಸಮಿಕ್ ಲೆವೆಲ್. ಸೊ ಒಂದು ಪರ್ಟಿಕ್ಯುಲರ್ ಆರ್ಗ್ಯಾನಿಸಮಿಕ್ ಲೆವೆಲ್, ಒಂದು ಸಿಂಗಲ್ ಆರ್ಗ್ಯಾನಿಸಮ್, ಯಾವುದಾದ್ರೂ ಒಂದು ಆರ್ಗ್ಯಾನಿಸಮ್ ಆಗಿರ್ಬೋದು, ಕ್ಯಾಮಲ್ ಆಗಿರ್ಬೋದು, ರ್ಯಾಟ್ ಆಗಿರ್ಬೋದು, ಎಲಿಫೆಂಟ್ ಆಗಿರ್ಬೋದು, ಜಿರಾಫ್ ಆಗಿರ್ಬೋದು, ಮಂಕಿ ಆಗಿರ್ಬೋದು, ಹ್ಯೂಮನ್ ಬೀಯಿಂಗ್ಸ್ ಆಗಿರ್ಬೋದು, ಎನಿ ಆಫ್ ದ ಆರ್ಗ್ಯಾನಿಸಮ್ ಲೆವೆಲ್. ವಾಟ್ ಇಟ್ ಈಸ್ ಸೇಯಿಂಗ್, ಇಟ್ ಎಕ್ಸ್ಪ್ಲೇನ್ಸ್ ಹೌ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್. ಸೊ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಅಂದರೆ ನಿಮ್ಗೊಂದು ಇಮೇಜ್ ತೋರಿಸೋಣ ಇಲ್ಲಿ. ಸೊ ಯಾವ ರೀತಿ ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ ಲೈಕ್ ಕ್ಯಾಮೆಲ್ ಇಸ್ ದರ್. ಸೊ ಈ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಸ್ ಆ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ನಲ್ಲಿ ಯಾವ ರೀತಿ ಅಡಾಪ್ಟ್ ಆಗಿದೆ. ಸೊ ಈಗ ಕ್ಯಾಮೆಲ್ ಏನಿದೆ ಅಂತಂದರೆ ಇಟ್ ಈಸ್ ಅಡಾಪ್ಟೆಡ್ ಟು ದೇರ್ ಎನ್ವಿರಾನ್ಮೆಂಟ್, ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟಿಗೆ ಅಡಾಪ್ಟ್ ಆಗಿದೆ, ಹೌದಾ. ಇಟ್ ಈಸ್ ಇನ್ ಅ ಡೆಸರ್ಟ್. ಸೊ ಈ ಎನ್ವಿರಾನ್ಮೆಂಟ್ ಜೊತೆ ಅಡಾಪ್ಟ್ ಆಗೋದ್ರ ಜೊತೆಗೆ ನಾಟ್ ಓನ್ಲಿ ಫಾರ್ ದ ಅಡಾಪ್ಟೇಷನ್ ಬಟ್ ಇಟ್ ವಿಲ್ ಸರ್ವೈವ್ ಆ್ಯಂಡ್ ರೀಪ್ರೊಡ್ಯೂಸ್. ಆ ವಾತಾವರಣಕ್ಕೆ ಬರೀ ಅಡಾಪ್ಟ್ ಆಗಿಲ್ಲ, ಹೊಂದ್ಕೊಂಡಿಲ್ಲ, ಅದ್ರ ಜೊತೆಗೆ ಏನಿದೆ ಅಂದರೆ ಆ ಪರ್ಟಿಕ್ಯುಲರ್ ಎನಿಮಲ್ ಏನಿದೆ ಅಂತಂದರೆ ರೀಪ್ರೊಡ್ಯೂಸ್ ಮಾಡ್ತಾ ಇದೆ ಮತ್ತು ಸರ್ವೈವ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲಾಂಗ್ ವಿತ್ ದಟ್ ಬೇರೆ ಎಕ್ಸಾಂಪಲ್ ನೋಡಿ, ಈಗ ಪೋಲಾರ್ ರೀಜನ್ಸ್ನಲ್ಲಿ ಏನಿದೆ ಅಂದರೆ ಕೋಲ್ಡರ್ ರೀಜನ್ಸ್ನಲ್ಲಿ ಪೆಂಗ್ವಿನ್ಸ್ ಆಡ್ತಾರೆ, ಆಮೇಲೆ ಏನಿದೆ ಅಂದರೆ ಪೋಲಾರ್ ಬಿಯರ್ಸ್ ಆಡ್ತಾರೆ. ಸೊ ಇಲ್ಲಿ ಎರಡೂ ಕಡೆ ಟೆಂಪ್ರೇಚರ್ ಕಮ್ಮಿ ಇದ್ದರೂ ಕೂಡ ಆ ಜಾಗದಲ್ಲಿ ಅಡಾಪ್ಟ್ ಆಗಿದೆ, ಹೌದಾ. ಸೊ ಅವರು ಹೇಳೋ ಪ್ರಕಾರ ಏನಿದೆ ಅಂದರೆ ಆರ್ಗ್ಯಾನಿಸಮ್ಸ್ ಆರ್ ಅಡಾಪ್ಟೆಡ್ ಟು ದೇರ್ ಎನ್ವಿರಾನ್ಮೆಂಟ್, ಅದರದ್ದೇ ಆದ ಎನ್ವಿರಾನ್ಮೆಂಟಿಗೆ ಅಡಾಪ್ಟ್ ಆಗಿದೆ. ಅದ್ರ ಜೊತೆಗೆ ದೇ ಆರ್ ಸರ್ವೈವಿಂಗ್ ಆ್ಯಂಡ್ ರೀಪ್ರೊಡ್ಯೂಸಿಂಗ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ಸರ್ವೈವಲ್ ಆ್ಯಂಡ್ ರೀಪ್ರೊಡಕ್ಷನ್. ಸೊ ಇಲ್ಲಿ ಕ್ಯಾಕ್ಟಸ್ ಇದೆ, ಡೆಸರ್ಟಿಗೆ ಅಡಾಪ್ಟ್ ಇದೆ, ಎಲ್ಲಿ ನೀರಿನ ಅಂಶ ಕಮ್ಮಿ ಇರುತ್ತೋ ಅಲ್ಲಿ ಲೀಫ್ ಏನಿದೆ ಅಂತಂದರೆ ಸ್ಪೈನ್ಸ್ ಥರ ಮಾಡಿಫೈ ಆಗಿದೆ. ಆಮೇಲೆ ಹಮ್ಮಿಂಗ್ ಬರ್ಡ್, ಯು ಕ್ಯಾನ್ ಸಿ ಅ ಸ್ಮಾಲ್ ಬರ್ಡ್ ವಿಚ್ ಇಸ್ ಅಡಾಪ್ಟೆಡ್ ಟು ದ್ಯಾಟ್ ಎನ್ವಿರಾನ್ಮೆಂಟ್. ಆ್ಯಂಡ್ ದೆನ್ ಕ್ಯಾಂಗ್ರೂ ರ್ಯಾಟ್, ಈ ಕ್ಯಾಂಗ್ರೋ ರ್ಯಾಟ್ ಏನಿದೆ ಅಂತಂದರೆ ಡೆಸರ್ಟ್ನಲ್ಲಿ ಏನಿದೆ ಅಂತಂದರೆ ಅಡಾಪ್ಟ್ ಆಗಿದೆ. ಸೊ ಇವೆಲ್ಲ ಎಕ್ಸಾಂಪಲ್ಸ್ ಏನಿದೆ ನೀವು ನೋಡ್ತಾ ಇರೋದು ಏನಿದೆ ಆರ್ಗ್ಯಾನಿಸಮಿಕ್ ಲೆವೆಲ್. ಸೊ ಫಿಸಿಯೋಲಾಜಿಕಲ್ ಚೇಂಜಸ್ ಅಂದರೆ ಅದ್ರ ಬಾಡಿನಲ್ಲಿ ಆಗ್ತಕ್ಕಂಥ ಚೇಂಜಸ್ ಬಗ್ಗೆ ಅದ್ರದ್ದು ಎಕಾಲಜಿ ಬಗ್ಗೆ ಸ್ಟಡಿ ಮಾಡಿದಾಗ ಆ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಸ್ ಏನಿದೆ ಅಂತಂದರೆ ಅದರದ್ದೇ ಆದಂಥ ಎನ್ವಿರಾನ್ಮೆಂಟಿಗೆ ಅಡಾಪ್ಟ್ ಆಗಿ ಮತ್ತು ಸರ್ವೈವ್ ಆಗ್ತಾ ಇದೆ, ಆಮೇಲೆ ರೀಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್, ದ ರೊಟೇಷನ್ ಆಫ್ ಅ ಅರ್ತ್ and the tilt of its axis causes annual variations in temperature and seasons ಅಂತ ಇದೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಭೂಮಿ ಏನಿದೆ ಅಂತಂದರೆ ಸೂರ್ಯನು ಸುತ್ತಲೂ ಸುತ್ತಾ ಇರುತ್ತೆ, ಹೌದಾ. ಸೊ ಸುತ್ತಾ ಇರುವಾಗ ತಂದಕ್ಕೆ ತಾನೇ ರೊಟೇಟ್ ಆಗ್ತಾ ಇರುವಾಗ ಡೇ ಮತ್ತು ನೈಟ್ ಆಗ್ತಾ ಇರುತ್ತೆ, ಹೌದಾ. ಆದರೆ ಇಲ್ಲೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಅಂದರೆ ದ ರೊಟೇಷನ್ ಆಫ್ ಅರ್ತ್ ಅಂದರೆ ನಮ್ಮ ಭೂಮಿ ಅಂತೂ ಸುತ್ತಾ ಇದೆ ಸೂರ್ಯನ ಸುತ್ತಲೂ, ಆ್ಯಂಡ್ ದ ಟಿಲ್ಟ್ ಆಫ್ ಇಟ್ಸ್ ಆಕ್ಸಸ್ ಅಂತ ಇದೆ. ಅಂದರೆ ನಮ್ಮದು ಭೂಮಿ ಏನಿದೆ ಅಂದರೆ ಈ ರೀತಿ ಇದ್ದಾಗ, ಟಿಲ್ಟ್ ಅಂದರೆ ಸ್ಲೈಟ್ ಏನಿದೆ ಅಂತಂದರೆ ಕ್ರಾಸ್ ಆಗಿ ಈ ರೀತಿ ಶಿಫ್ಟ್ ಆಗ್ತಾ ಇದೆ, ಟಿಲ್ಟ್ ಆಗ್ತಾ ಇದೆ ಅಂದರೆ ಆ ಪೊಸಿಷನನ್ನು ಚೇಂಜ್ ಮಾಡ್ತಾ ಇದೆ, ಓಕೆ. ಸೊ ಮೂವ್ ಆಗ್ತಾ ಇದೆ. ಟಿಲ್ಟ್ ಆಫ್ ಇಟ್ಸ್ ಆಕ್ಸಸ್ ಕಾಸಸ್ ಏನಾಗುತ್ತೆ ಈ ರೀತಿ ಟಿಲ್ಟ್ ಆಗೋದ್ರಿಂದ, ಕಾಸಸ್ ಅ ಆ್ಯನ್ಯುವಲ್ ವೇರಿಯೇಷನ್ಸ್ ಇನ್ ಟೆಂಪರೇಚರ್ಸ್, ಅಂದರೆ ನಮ್ಮದು ಟೆಂಪರೇಚರ್ಸ್ನಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ಭೂಮಿದು. ಅದ್ರ ಜೊತೆಗೆ ಆ್ಯಂಡ್ ಸೀಸನ್ಸ್ ಅಂದಾಗ ಎವ್ರಿ 3 ಮಂತ್ಸಿಗೆ ಏನಿದೆ ಅಂದರೆ ಒಂದೊಂದು ಸೀಸನ್ಸ್ ಬರುತ್ತೆ. ಸಮ್ಮರ್ ಸೀಸನ್ ಆಗುತ್ತೆ, ರೇನಿ ಸೀಸನ್ ಆಗುತ್ತೆ, ವಿಂಟರ್ ಸೀಸನ್ ಆಗುತ್ತೆ, ಸ್ಪ್ರಿಂಗ್ ಆಗುತ್ತೆ. ಈ ರೀತಿ ಏನಿದೆ ಅಂತಂದರೆ ಚೇಂಜಸ್ ಆಗುತ್ತೆ. ಯಾವಾಗ ಆಗುತ್ತೆ ಅಂದರೆ ನಮ್ಮ ಭೂಮಿ ಏನಿದೆ ಅಂತಂದರೆ ಟಿಲ್ಟ್ ಆಯಿತು ಅಂತಂದರೆ ಸೂರ್ಯನ ಸುತ್ತಾ ಇರುತ್ತೆ, ಅದ್ರ ಜೊತೆಗೆ ಟಿಲ್ಟ್ ಆಯಿತು ಅಂತಂತಂದರೆ ಆವಾಗ ಏನಿದೆ ಅಂದರೆ ಏನು ವೇರಿಯೇಷನ್ಸ್ ಆಗುತ್ತೆ ಅಂದರೆ ವೇರಿಯೇಷನ್ಸ್ ಇನ್ ಟೆಂಪರೇಚರ್ ಆ್ಯಂಡ್ ಸೀಸನ್ಸ್. ದೇರ್ ಈಸ್ ಅ changes. When the changes will be there, when the earth will tilt its axis, then only it causes of annual variations in
temperature and seasons. And the next slide. So in next slide, the major biomes. ಇದಕ್ಕಿಂತ ನಮ್ಮ ಮುಂಚೆ ನಾನು ಬಯೋಮ್ಸ್ ಅಂತ ವರ್ಡ್ ಯೂಸ್ ಮಾಡಿದೆ, ಹೌದಾ? ಸೊ ಬಯೋಮ್ಸ್ ಅಂತ ಏನು ಹೇಳಿದೆ ನಾನು? ಅ ಲಾರ್ಜ್ ಕಮ್ಯುನಿಟಿ ಆಫ್ ಅ ವೆಜಿಟೇಷನ್ ಆ್ಯಂಡ್ ದ ವೈಲ್ಡ್ ಲೈಫ್ ವಿತ್ ದ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಎನ್ವಿರಾನ್ಮೆಂಟ್ ಆರ್ ಕ್ಲೈಮೇಟ್ ಅಂತ ಹೇಳಿದೆ. ಸೊ ದ ಮೇಜರ್ ಬಯೋಮ್ಸ್. ಸೊ ಮೇಜರ್ ಬಯೋಮ್ಸ್ ಅಂತಂದರೆ ಅವ್ರು ಕೊಟ್ಟಿರೋದು ಡೆಸರ್ಟ್, ರೇನ್ ಫಾರೆಸ್ಟ್ ಆ್ಯಂಡ್ ಟಂಡ್ರಾ. ಸೊ ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಎಕ್ಸಾಂಪಲ್ಸ್ ಎಲ್ಲ ಇಲ್ಲಿದ್ದು ನೋಡೋಣ. ಸೊ ನಾವು ಡೆಸರ್ಟನ್ನು ನೋಡ್ತೀವಿ, ಎಲ್ಲಿ ನೀರು ಕಮ್ಮಿ ಇರುತ್ತೆ. ರೇನ್ ಫಾರೆಸ್ಟ್ ಅಂತಂದರೆ ಕಂಟಿನ್ಯೂ ಮಳೆ ಆಗ್ತಾ ಇರುತ್ತೆ. ಸೊ ನೀವು ತಳಗಡೆಯಲ್ಲಿ ಟಂಡ್ರಾ ನೋಡ್ಬೋದು. ಸೊ ದೀಸ್ ಆರ್ ಆಲ್ ಫಾರ್ಮ್ಡ್ ಡ್ಯೂ ಟು ದೀಸ್ ವೇರಿಯೇಷನ್ಸ್. ಈಗ ಏನು ಚೇಂಜಸ್ ಆಗ್ತಾ ಇರುತ್ತಲ್ಲ, ಸ್ಲೈಟ್ ಚೇಂಜಸ್, ಅಂದರೆ ನಮ್ಮ ಭೂಮಿ ಏನಿದೆ ಅಂತಂದರೆ ಟಿಲ್ಟ್ ಆಗೋದ್ರಿಂದ ಏನಿದೆ ಅಂದರೆ ಚೇಂಜಸ್ ಆಗುತ್ತೆ ಅಂತ ಹೇಳಿದೆ. ವೇರಿಯೇಷನ್ಸ್ ಅಂತ ಹೇಳಿದೆ. ಆ ವೇರಿಯೇಷನ್ಸ್ಲಿಂದ ಈ ರೀತಿ ಎಲ್ಲ ಬಯೋಮ್ಸ್ ಆಗಿದೆ. ಅಲಾಂಗ್ ವಿತ್ ದ ಪ್ರೆಸಿಪಿಟೇಷನ್ ಅಂದರೆ ಮಳೆ ಆಗಿರ್ಬೋದು, ಇಲ್ಲ ಸ್ನೋ ಆಗಿರ್ಬೋದು. ಕೆಲವೊಂದು ಕಡೆ ಮಳೆ ಬೀಳ್ತಾ ಇರುತ್ತೆ, ಕೆಲವೊಂದು ಕಡೆ ಸ್ನೋ ಬೀಳ್ತಾ ಇರುತ್ತೆ. ಈ ರೀತಿ ಚೇಂಜಸ್ ಏನಿದೆ ಅಂದರೆ ನಮ್ಮ ಭೂಮಿ ಏನಿದೆ ಅಂದರೆ ಸೂರ್ಯನು ಸುತ್ತೋದ್ರಲಿಂದ, ಟಿಲ್ಟ್ ಆಗೋದ್ರಲಿಂದ ಈ ರೀತಿ ಚೇಂಜಸ್ ಆಗುತ್ತೆ. ಆ ಚೇಂಜಸ್ಲಿಂದನೇ ಏನಿದೆ ಅಂದರೆ ಮೇಜರ್ ಬಯೋಮ್ಸು ಫಾರ್ಮೇಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ what they are saying in this is the major biomes are formed due to the variations, that is the tilt of the earth. So because of the tilt of earth, the slight variations there is in temperature and season, which leads to the formation of a biomes. Next point, regional and local variations within each biome lead to the formation of a different habitats. So what they are saying in this particular, any biome you take, in that biome some of the local changes and regional variations, that particular variations will start forming a particular simple variations ಆ ಒಂದು ಬಯೋಮ್ನಲ್ಲಿ. ಈಚ್ ಬಯೋಮ್ ಅಂತ ವರ್ಡ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಇರ್ತಕ್ಕಂಥ ಲೋಕಲ್ ವೇರಿಯೇಷನ್ಸು, ಸಣ್ಣ ಪುಟ್ಟ ಚೇಂಜಸ್ಸು, ಅದು ಏನಾಗಿ ಫಾರ್ಮೇಷನ್ ಆಗುತ್ತೆ ಅಂತಂದರೆ ಇಟ್ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್ ಡಿಫ್ರೆಂಟ್ ಹ್ಯಾಬಿಟೇಟ್ಸ್. ಅದು ಬೇರೆ ಬೇರೆ ಅಲ್ಲಿಂದ ಏನಿದೆ ಅಂದರೆ ಬೇರೆ ಬೇರೆ ಹ್ಯಾಬಿಟೇಟ್ಸ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ದ ಪ್ಲೇಸ್ ವೇರ್ ದ ಲೈಫ್ ಎಕ್ಸಿಸ್ಟ್, ಹ್ಯಾಬಿಟೇಟ್ ಅಂತಂದಾಗ. ಸೊ ಇದಾದ ನಂತರ ದ ನೆಕ್ಸ್ಟ್ ಸ್ಲೈಡ್, ಆನ್ ಅರ್ತ್ ಲೈಫ್ ಎಕ್ಸಿಸ್ಟ್ ಇವನ್ ಇನ್ ಎಕ್ಸ್ಟ್ರೀಮ್ ಆ್ಯಂಡ್ ಹಾರ್ಶ್ ಹ್ಯಾಬಿಟೇಟ್ಸ್. ಸೊ ನಮಗೆ ಗೊತ್ತಿರೋ ಪ್ರಕಾರ ಏನಿದೆಪ್ಪ ಅಂದರೆ, ಸೊ ವಿ ಥಿಂಕ್ ದ್ಯಾಟ್ life exists only in the favorable conditions, only in a good conditions the life will exist, but that is not true. Life exists in a harsh environment also. So certain examples they had given, such a harsh environment life also will exist. So ಅವ್ರು ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂದರೆ, ಲೈಫು ಹಾರ್ಶ್ ಆ್ಯಂಡ್ ಎಕ್ಸ್ಟ್ರೀಮ್ ಹ್ಯಾಬಿಟೇಟ್ಸ್ನಲ್ಲೂ ಕೂಡ ಪ್ರೆಸೆಂಟ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಎಕ್ಸ್ಟ್ರೀಮ್ ಹ್ಯಾಬಿಟೇಟ್ಸ್ ಯಾವುದಿದೆ ಅಂತಂದು ನೋಡೋಣ. ಫಸ್ಟ್ ಒನ್, ರಾಜಸ್ಥಾನ್ ಡೆಸರ್ಟ್ ಎಲ್ಲಿ ನೀರು ಕಮ್ಮಿ ಇರುತ್ತೆ ಅಲ್ಲೂ ಕೂಡ ಲೈಫ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ದ ನೆಕ್ಸ್ಟ್ ಎಕ್ಸಾಂಪಲ್ ದೇ ಆರ್ ಗಿವಿಂಗ್ ರೇನ್ ಸೋಕ್ಡ್ ಮೇಘಾಲಯ ಫಾರೆಸ್ಟ್. ಸೊ ವೇರ್ ಕಂಟಿನ್ಯೂಸ್ಲಿ ರೇನ್ ಬರ್ತಾ ಇರುತ್ತೆ ಆದರೂ ಕೂಡ ಇಲ್ಲಿ ಲೈಫ್ ಎಕ್ಸಿಸ್ಟ್ ಆಗುತ್ತೆ, ಆರ್ಗ್ಯಾನಿಸಮ್ಸ್ ಪ್ರೆಸೆಂಟ್ ಇದ್ದಾವೆ. ಸೊ ಆ್ಯಂಡ್ ದ ನೆಕ್ಸ್ಟ್ ಎಕ್ಸಾಂಪಲ್ ದೇ ಆರ್ ಗಿವಿಂಗ್ ಇಸ್ ಡೀಪ್ ಓಷನ್ ಟ್ರೆಂಚಸ್. ಓಷನ್ ಒಳಗಡೆ ಎಲ್ಲಕ್ಕಿಂತ ಡೀಪ್, ಅಲ್ಲೂ ಕೂಡ ಏನಿದೆ ಅಂತಂದರೆ ಮೆನಿ ಆಫ್ ದ ಪ್ಲೆಂಟಿ ಆರ್ಗ್ಯಾನಿಸಮ್ಸ್ ಆರ್ ಪ್ರೆಸೆಂಟ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ಆಫ್ಟರ್ ದ್ಯಾಟ್ ಟೊರೆಂಟಲ್ ಸ್ಟ್ರೀಮ್ಸ್. ಸೊ ಕಂಟಿನ್ಯೂ ಏನಿದೆ ಅಂತಂದರೆ ನೀರು ವಿತ್ ಫೋರ್ಸ್ ಆಗಿ ಹರಿತಾ ಇರುತ್ತೆ. ವಿ ಥಿಂಕ್ ದ್ಯಾಟ್ ಲೈಫ್ ಮೇ ನಾಟ್ ಎಕ್ಸಿಸ್ಟ್ ಇನ್ ಸಚ್ ಅ ಪ್ಲೇಸ್, ಬಟ್ ಇನ್ ದಿಸ್ ಆಲ್ಸೋ ದ ಲೈಫ್ ವಿಲ್ ಎಕ್ಸಿಸ್ಟ್. ಆಫ್ಟರ್ ದ್ಯಾಟ್ ಪೋಲಾರ್ ರೀಜನ್ಸ್ ಅಂತಂದರೆ ನಮ್ಮ ಭೂಮಿದ್ದು ನಾರ್ತ್ ಪೋಲು ಮತ್ತು ಸೌತ್ ಪೋಲ್ ರೀಜನ್ಸ್ನಲ್ಲಿ ಅಲ್ಲಿ ನೆಗೆಟಿವ್ ಏನಿದೆ ಅಂತಂದರೆ ಟೆಂಪ್ರೇಚರ್ ಇರುತ್ತೆ. ಆದರೂ ಕೂಡ ಏನಿದೆ ಅಂದರೆ ಪೋಲಾರ್ ರೀಜನ್ಸ್ನಲ್ಲಿ ಏನಿದೆ ಅಂತಂದರೆ ಪೆಂಗ್ವಿನ್ ಅಂತ ಏನಿದೆ ಅಂದರೆ ಬರ್ಡ್ಸು ಕೂಡ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನಿದೆ ಅಂತಂದರೆ ಹೈ ಮೌಂಟೇನ್ ಟಾಪ್ಸ್ ವೇರ್ ದ ನೆಗೆಟಿವ್ ಟೆಂಪ್ರೇಚರ್ ಇಸ್ ದೇರ್, ಮೈನಸ್ನಲ್ಲಿ ನೆಗೆಟಿವ್ನಲ್ಲಿ ಇರುತ್ತೆ ಟೆಂಪ್ರೇಚರ್. ಸೊ ದೇರ್ ಆಲ್ಸೋ ದ ಸಮ್ ಆಫ್ ದ ಆರ್ಗ್ಯಾನಿಸಮ್ಸ್ ವಿಲ್ ಬಿ ಪ್ರೆಸೆಂಟ್. ಆ್ಯಂಡ್ ದ ಲಾಸ್ಟ್ ಎಕ್ಸಾಂಪಲ್ that is next one is thermal spring where the temperature sometimes exceed more than 100 degrees Celsius, but to certain organisms like archaebacteria are present in such a temperature.
ಸೊ ಇಲ್ಲಿ ನಾವು ಟೆಂಪ್ರೇಚರ್ ಜಾಸ್ತಿ ಇದ್ದರೂ ಕೂಡ ಏನಿದೆ ಅಂತಂದರೆ 100 ಡಿಗ್ರಿ ಸೆಲ್ಸಿಯಸ್ ಇದೆ ಟೆಂಪ್ರೇಚರ್. ಸೊ 100 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಏನಿದೆ ಅಂತಂತಂದರೆ ಅವಾಗ ಟೆಂಪ್ರೇಚರ್ನಲ್ಲಿ ನಾವಿರೋದೇ ಕಷ್ಟ ಆಗುತ್ತೆ. ಅವಾಗ ಏನಾಗುತ್ತೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಲೈಕ್ ಆರ್ಕಿ ಬ್ಯಾಕ್ಟೀರಿಯಾ ಏನಿದೆ ಅಂದರೆ ಇದರಲ್ಲಿ ಪ್ರೆಸೆಂಟ್ ಇದೆ. ಸೊ ನೆಕ್ಸ್ಟ್ ಕಂಪೋಸ್ಟ್ ಪಿಟ್. ಕಂಪೋಸ್ಟ್ ಪಿಟ್ ಅಂದರೆ ಕಸದ ತೊಟ್ಟೆ. ಅಲ್ಲಿ ಏನಿದೆ ಅಂದರೆ ಯಾವುದೂ ಆರ್ಗ್ಯಾನಿಸಮ್ಸ್ ಇರೋದಿಲ್ಲ ಅಂತ ಅಂದ್ಕೊಳ್ತೀವಿ, ಬಟ್ ಅಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ವಿಲ್ ಬಿ ಸರ್ವೈವಿಂಗ್ ದೇರ್ ಇನ್ ಸಚ್ ಅ ಹಾರ್ಶ್ ಎನ್ವಿರಾನ್ಮೆಂಟ್. ಆ್ಯಂಡ್ ಅದಾದಮೇಲೆ ಏನಿದೆ ಅಂತಂದರೆ ದ ಲಾಸ್ಟ್ ಪಾಯಿಂಟ್ ಈಸ್ ಅವರ್ ಇಂಟೆಸ್ಟೈನ್ ಈಸ್ ಆಲ್ಸೋ ದ ಹ್ಯಾಬಿಟೇಟ್ ಆಫ್ ಮೆನಿ ಮೈಕ್ರೋಬ್ಸ್. ನಾವೇನು ತಿಳ್ಕೊಂಡಿರ್ತೀವಿ, ನಮ್ದು ಹ್ಯೂಮನ್ ಬೀಯಿಂಗ್ಸ್ ಇಂಟೆಸ್ಟೈನಲ್ಲಿ ಯು ಕ್ಯಾನ್ ಸಿ ದ ಸ್ಮಾಲ್ ಇಂಟೆಸ್ಟೈನ್ ಆ್ಯಂಡ್ ಲಾರ್ಜ್ ಇಂಟೆಸ್ಟೈನ್. ಅಲ್ಲೂ ಕೂಡ ಏನಿದೆ ಅಂತಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಪ್ರೆಸೆಂಟ್ ಇನ್ ಸಚ್ ಆಫ್ ಅ ಎನ್ವಿರಾನ್ಮೆಂಟ್ ಆಲ್ಸೋ. ಸೊ ಇವು 8 ಪ್ಲೇಸಸ್ ಏನಿದೆ ಅಂತಂದರೆ ಎಕ್ಸ್ಟ್ರೀಮ್ ಆ್ಯಂಡ್ ದ ಹಾರ್ಶ್ ಹ್ಯಾಬಿಟೇಟ್ ವೇರ್ ಆರ್ಗ್ಯಾನಿಸಮ್ಸ್ ಕ್ಯಾನ್ ಸರ್ವೈವ್ ಆನ್ ದ ಅರ್ತ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್, the physiochemical components, that is biotic components and abiotic components of an organisms with which they interact constantly ಅಂತ ಇದೆ. ಸೊ ಫಿಸಿಯೋಕೆಮಿಕಲ್ ಕಂಪೋನೆಂಟ್ಸ್ ಅಂತ ಅಂದಾಗ ಅಬಯೋಟಿಕ್ ಕಂಪೋನೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಬಯೋಟಿಕ್ ಕಂಪೋನೆಂಟ್ಸ್ ಅಂದರೆ ನಾನ್ ಲಿವಿಂಗ್ ಕಂಪೋನೆಂಟ್ಸ್ ಅಂತ ಬರ್ಕೊಳ್ಳಿ. ನಾನ್ ಲಿವಿಂಗ್ ಕಂಪೋನೆಂಟ್ಸ್ ಅಂದರೆ ಯಾವ್ದು ಬರ್ಬೋದು? ದಟ್ ಈಸ್ ದ ಫಸ್ಟ್ ಒನ್ ಇಸ್ ವಾಟರ್, ನಾನು ಮುಂಚೆನೇ ಹೇಳಿದೆ. ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ light, and the third one is temperature, and next the last one ಯಾವ್ದು ಬರುತ್ತೆ ಅಂದರೆ soil. So these are all abiotic components. next biotic components ಅಂದಾಗ living components ಬರುತ್ತೆ. and the first one is pathogen, and the second one is parasites, and the third one is predators, and the last one ಏನು ಬರಬೇಕು ಅಂದ್ರೆ ಕಾಂಪಿಟೇಟರ್ಸ್. ಇವೆಲ್ಲ ಡೆಫಿನೇಷನ್ಸ್ ಏನಿದೆ ಅಂತಂದರೆ ಈ ಕಮಿಂಗ್ ಚಾಪ್ಟರ್ನಲ್ಲಿ ಸ್ಟಡಿ ಮಾಡೋಣ. ವಿಲ್ ಬಿ ಸ್ಟಡಿಂಗ್ ಇನ್ ದ ನೆಕ್ಸ್ಟ್ ಕಮಿಂಗ್ ಚಾಪ್ಟರ್ಸ್ ಆ್ಯಂಡ್ ಆಲ್ ಇನ್ ದಿಸ್ ಚಾಪ್ಟರ್ ಕಮಿಂಗ್ ಸ್ಲೈಡ್ಸ್. ಸೊ ದ ಲಾಸ್ಟ್ ಸ್ಲೈಡ್ is over a period of time the organisms had through a natural selection and evolved adaptations to optimize its survival and reproduction in its habitat. ಸೊ ಅವ್ರೇನು ಹೇಳ್ತಾ ಇದ್ದಾರೆ, ಹೆಂಗೆ ಪೀರಿಯಡ್ ಟೈಮ್ ಚೇಂಜ್ ಆಗ್ತಾ ಬರುತ್ತೆ. ಒಂದು ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಆ ಏರಿಯಾನಲ್ಲಿ ಏನಿದೆ ಅಂತಂದರೆ ಅಡಾಪ್ಟ್ ಆಗಿದೆ. ಯಾವ ರೀತಿ ಅಂದರೆ ಥ್ರೂ ನ್ಯಾಚುರಲ್ ಸೆಲೆಕ್ಷನ್. ಅಕಾರ್ಡಿಂಗ್ ಟು ದ ಚಾರ್ಲ್ಸ್ ಡಾರ್ವಿನ್ ಏನಿದೆ ಅಂತಂದರೆ ಥ್ರೂ ನ್ಯಾಚುರಲ್ ಸೆಲೆಕ್ಷನ್ ಪ್ರೋಸೆಸ್ನಲ್ಲಿ ಏನಿದೆ ಅಂದರೆ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ನಲ್ಲಿ ಸರ್ವೈವ್ ಆಗಿ ಆಮೇಲೆ ರೀಪ್ರೊಡಕ್ಷನ್ ಕೂಡ ಆಗ್ತಾ ಇದೆ ಆ ಪರ್ಟಿಕ್ಯುಲರ್ ಹ್ಯಾಬಿಟೇಟ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಸೊ ಏನಂತ ಇದೆ, ಸೊ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಸ್, ಸೊ ಯು ಕ್ಯಾನ್ ಸಿ ಹಿಯರ್, and have undergone through a natural selection according to Charles Darwin, and that have evolved to the adaptations to optimize its survival and reproduction in its particular habitat. So this is a point regarding a last slide, and this is regarding organism and its environment. Thank you for watching this video. So let us discuss the next topic in part 2.